ಕೌರವನ ಪಾತ್ರ ಮಾಡಿದವರ ಬಾಳಲ್ಲಿ ಆಗುತ್ತಾ ಕರಾಳ ಕುರುಕ್ಷೇತ್ರ. ಅದೊಂದು ಸಿನಿಮಾ ಪಾತ್ರವೇ ದರ್ಶನ್ ಬಾಳಲ್ಲಿ ಸುಂಟರ ಗಾಳಿ ಎಬ್ಬಿಸಿರೋದ. ದುರ್ಯೋಧನನ ಪಾತ್ರ ಮಾಡಿ ದುರ್ಯೋಧನನೇ ಆಗಿ ಹೋದ್ರ ದಾಸ. ಕುರುಕ್ಷೇತ್ರ ಸಿನಿಮಾಗಾಗಿ ಕೌರವನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದೇ ಕಾಟೇರನಿಗೆ ಕಂಟಕವಾಯ್ತಾ. ದುರ್ಯೋಧನನ ಪಾತ್ರ ಮಾಡಿದವರ ನಿಜ ಜೀವನದಲ್ಲಿಯೂ ಕೂಡ ನಡೆಯುತ್ತಾ ಕರಾಳ ಕುರುಕ್ಷೇತ್ರ. ದರ್ಶನ್ ಬಾಳಲ್ಲಿ ನಿಜವಾಗ್ತಿದೆ ಹಳ್ಳಿ ಜನರ ಅದೊಂದು ನಂಬಿಕೆ. ಅದೇನ್ ಅಬ್ಬರ, ಅದೇನ್ ಆರ್ಭಟ, 6 ಅಡಿ ಎತ್ತರ, ಅಜಾನುಬಾಹು ದೇಹ, ನಡಿಗೆಯಲ್ಲಿ ಗತ್ತು ದೌಲತ್ತು, ಕಣ್ಣಲ್ಲಿಯೇ ಕೊತ ಕೊತ ಕುದಿಯುವ ಕೋಪ, ಕೈನಲ್ಲಿ ಗದೆ ಹಿಡಿದು ಬರ್ತಾ ಇದ್ರೆ ಕೌರವಾಧಿಪತಿ ದುರ್ಯೋಧನ ಹೇಗೆ ಇದ್ನಾ ಅಥವಾ ಕೌರವೇಂದ್ರನೇ ಎಂದು ಬಂದಿದ್ನಾ ಅಂತ ನಿಜಕ್ಕೂ ಅಂತಹ ಅನುಮಾನ ಹುಟ್ಟಿಸುವಂತಿತ್ತು ದರ್ಶನ್ನ ಆ ಅದ್ಭುತ ನಟನೆ. ಇನ್ನು ಕೌರವೇಂದ್ರನ ಪಾತ್ರದಿಂದ ನಿಜ ಬದುಕಲ್ಲೂ ಅಹಂಕಾರದ ಆಹ್ವಾನವಾಗತ್ತಾ? ದುರ್ಯೋಧನ ಅಂದಾಕ್ಷಣ ನೆನಪಿಗೆ ಬರೋದು ಆತನ ಅಹಂಕಾರ. ಯಾರ ಮಾತನ್ನು ಕೇಳದೆ, ಯಾರ ಮಾತಿಗೂ ಬೆಲೆ ಕೊಡದೆ, ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಬದುಕಿದ್ದವನು ದುರ್ಯೋಧನ. ಈತನ ಪಾತ್ರವನ್ನ ಮಾಡಿದವರಿಗೂ ಅಹಂಕಾರ ತಲೆಗೆ ಏರು ಬಿಡುತ್ತೆ ಅನ್ನೋ ಭಯ ಹಳ್ಳಿಗಳಲ್ಲಿ ನಾಟಕ ಮಾಡೋ ಜನರಿಗೆ ಇದೆ. ಇದೇ ಕಾರಣಕ್ಕೆ ದುರ್ಯೋಧನನ ಪಾತ್ರ ಮಾಡೋದಕ್ಕೆ ನಾಟಕದ ಕಲಾವಿದರು ಹಿಂದೇಟು ಹಾಕ್ತಾ ಇದ್ರಂತೆ. ಬೇರೆ ಪಾತ್ರಗಳಂತೆ ದುರ್ಯೋಧನನದ್ದು ಕೂಡ ಒಂದು ಪಾತ್ರವಲ್ವಾ? ಅದರಲ್ಲೇನು ವಿಶೇಷವಿದೆ? ಬೇರೆ ಪಾತ್ರಗಳಂತೆ ಇಲ್ಲಿಯೂ ಕೂಡ ನಟನೆಯನ್ನೇ ಮಾಡೋದಲ್ವಾ? ಹೇಗಿರುವಾಗ ಇಲ್ಲಿ ಮಾತ್ರ ಅಹಂಕಾರದ ಆಹ್ವಾನವಾಗೋದು ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇದೆ. ಹೀಗೆ ಒಂದು ಕಾಲದಲ್ಲಿ ದುರ್ಯೋಧನನ ಪಾತ್ರಕ್ಕೆ ಬಣ್ಣ ಹಚ್ಚಿ ಕೌರವೇಂದ್ರನಾಗಿ ನಾಟಕಗಳಲ್ಲಿ ಅಬ್ಬರಿಸಿ ಬೊಬ್ಬರಿದ ಕೆಲವರು ಆ ಪಾತ್ರ ಮಾಡಿದ ಕಾರಣಕ್ಕೆ ನಿಜ ಬದುಕು ಹಾಳಾಗ್ತಾ ಹೋಯ್ತು. ಅದೊಂದು ಪಾತ್ರ ಮಾಡಿದ್ದಕ್ಕೆ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನ ಎದುರಿಸಬೇಕಾಗಿ ಬಂತು ಅಂತ ಹೇಳಿಕೊಂಡಿದ್ದಾರೆ ನಾಟಕ ಕಲಾವಿದ ಚೌಡೇಗೌಡ. ಒಂದು ಕಾಲದಲ್ಲಿ ಇವರು ಸಹ ನಾಟಕಕ್ಕಾಗಿ ದುರ್ಯೋಧನನ ಪಾತ್ರ ಮಾಡಿದ್ದವರು. ಆ ಪಾತ್ರ ಇವರ ಬದುಕನ್ನ ನುಂಗಿಬಿಡ್ತಂತೆ. ಕೌರವೇಂದ್ರನಾಗಿ ಬಣ್ಣ ಹಚ್ಚಿದ್ರಿಂದ ಅವರ ಬದುಕಲ್ಲಿ ಏನೆಲ್ಲ ಕಷ್ಟಗಳು ಎದುರಾದವು ಅನ್ನೋದನ್ನ ಅವರು ಹೇಳ್ತಾರೆ. ದುರ್ಯೋಧನನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರಿಂದಲೇ ದರ್ಶನ್ ಬದುಕು ಹಳಿ ತಪ್ಪಿದೆ ಅಂತ ಹಳ್ಳಿಯ ನಾಟಕ ಕಲಾವಿದರು ಹೇಳ್ತಿದ್ದಾರೆ. ಇದಕ್ಕೆ ಪರಿಹಾರವನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಹೌದು, ದರ್ಶನ್ ಮುಂದೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ಆತ ಸಂಕಷ್ಟಗಳ ಸರಪಳಿಯ ಕೊಂಡಿಯನ್ನ ಕಳಚಿಕೊಳ್ಳೋಕೆ ಸಾಧ್ಯ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಕಟ್ಟ ಕಡೆಯದಾಗಿ ಹೇಳೋದಾದ್ರೆ ದರ್ಶನ್ ಬೇರೆ ಪೌರಾಣಿಕ ಪಾತ್ರ ಮಾಡಬೇಕು. ಸೌಮ್ಯ ಸ್ವಭಾವದ ಪಾತ್ರದಲ್ಲಿ ದರ್ಶನ್ ನಟಿಸಬೇಕು. ಆಗ್ಲೇ ದರ್ಶನ್ನ ಈ ಕೌರವ ಕಂಟಕದಿಂದ ಪಾರಾಗ್ತಾರೆ. ಇದು ಗ್ರಾಮೀಣ ನಾಟಕ ಕಲಾವಿದರ ನಂಬಿಕೆ. ಆದ್ರೆ ದರ್ಶನ್ ಅಂತಹ ಪಾತ್ರ ಮಾಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.